ಈಗ ಲೀಕ್ ಆಗಿದೆ. ಅದರಲ್ಲಿ ನಮ್ಮ ಸರ್ಕಾರ ಇದೆ, ನೀನು ಹೋಗು ಅನ್ನೋ ರೀತಿ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಮಣಿರತ್ನ ಪ್ರಕರಣದಲ್ಲಿ ಒಂದು ರೀತಿ ಟ್ರ್ಯಾಪಲ್ಗೆ ಇವ್ರನ್ನ ಕೆಡವಿದ್ದಾರೆ. ನಾನು ತನಿಖೆಗೆ ವಿರೋಧ ಮಾಡೋದಿಲ್ಲ, ಆದರೆ ಸರ್ಕಾರದ ತೋರಿಸಿದ ಆತುರ ಇದೆಯಲ್ಲ, ಇದು ಅನುಮಾನಾಸ್ಪದ. ಯಾವ ರೀತಿ ಆತುರ ತೋರಿಸಿದ್ರು? ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಯಿತು, ಇವತ್ತಿನವರೆಗೂ ಬಂಧಿಸಲಿಲ್ಲ. ಮುಖ್ಯಮಂತ್ರಿಗಳು ಮನೆಯಲ್ಲಿ ಅವನಿಗೆ ಔತಣ ಕೊಟ್ಟು ಕರೆದು ಬಿರಿಯಾನಿ ಹಾಕಿ ಕಳಿಸಿದರು, ಬಾಡೂಟ ಹಾಕಿ ಕಳಿಸಿದರು. ಚೆನ್ನಾರೆಡ್ಡಿ ಪಾಟೀಲರ ಕರೆದ ಶಾಸಕರ ಸಭೆಯಲ್ಲಿ ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು. ಯಾರ್ಯಾರು ಏನೇನು ತಿಂದರೂ ಗೊತ್ತಿಲ್ಲ. ಚೆನ್ನಾರೆಡ್ಡಿ ಪಾಟೀಲ್ನೂ ಕರೆದಿದ್ದರು ಮುಖ್ಯಮಂತ್ರಿ ಮನೆಗೆ ಊಟಕ್ಕೆ. ಯಾರಿಗೆ ಅಟ್ರಾಸಿಟಿ ಕೇಸು ಅವ್ರ ಮೇಲೆ ದಾಖಲಾಗಿತ್ತು, ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಕೃಷಿ ಸಚಿವರ ಮೇಲೆ ರಾಜ್ಯಪಾಲರಿಗೆ ದೂರು ಹೋಗಿದೆ. ಒಬ್ಬ ಆತ್ಮಹತ್ಯೆ ಅಟೆಂಪ್ಟ್ ಮಾಡಿದ್ದಾನೆ, ಅವ್ರನ್ನ ಬಂಧಿಸಲಿಲ್ಲ. ಚಂದ್ರಶೇಖರ್ ಅನ್ನೋರು ವಾಲ್ಮೀಕಿ ನಿಗಮದ ಹಗರಣ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರು ಮೌಖಿಕ ಸೂಚನೆ ನಾಗೇಂದ್ರ ಅಂತೇಳಿ ಉಲ್ಲೇಖ ಮಾಡಿದರು. ಅವನ್ನ ನಾಗೇಂದ್ರನ್ನ ಎನ್ಕ್ವೈರಿಗೂ ಕರೀಲಿಲ್ಲ, ಈ ಕ್ಲೀನ್ ಚಿಟ್ ಕೊಟ್ಟರು. ಮೌಖಿಕ ಸೂಚನೆ ನಾಗೇಂದ್ರ ಅವ್ರದ್ದು ಅಂತ ಹೇಳಿದ ಮೇಲೂ ಕೂಡ ರಾಜ್ಯದ SIT ಕ್ಲೀನ್ ಚಿಟ್ ಕೊಡ್ತು. ಅದೇ ದೂರು ದಾಖಲಾದ ದಿನವೇ ಮುನಿರತ್ನನ್ನು ಅರೆಸ್ಟ್ ಮಾಡಿದ್ರು. ಶುಕ್ರವಾರ ರಜಾ ದಿನಗಳು ಕಂಟಿನ್ಯೂ, ದೂರು ದಾಖಲಾದ ದಿನವೇ. ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ, ಕಾಂಗ್ರೆಸ್ ಸಚಿವರಿಗೆ ಒಂದು ನ್ಯಾಯ, BJP ಶಾಸಕರಿಗೆ ಒಂದು ನ್ಯಾಯನ? ಇಲ್ಲ, ಅನುಮಾನಾಸ್ಪದ. ಇನ್ನು ಹನುಮಂತರಾಯಪ್ಪ ಅವ್ರ ಆಡಿಯೋ ಏನಿದೆ, ಆಡಿಯೋ ನೋಡಿದಾಗ ಒಂದು ಟೂಲ್ ಕಿಟ್ಟು ಮಾಡಿದ್ದಾರೆ, ಒಂದು ವೆಲ್ ಪ್ಲಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮತ್ತೀಗ ನೋಡಿ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ಆರೋಪ ಬಂತು. ಆರೋಪ ಬಂದಾಗ ಕೂಗೇ ಇಲ್ಲ ಅಂತ ಹೇಳಿದರು. ಆಮೇಲೆ ಹೇಳಿದರು ಆಡಿಯೋ ಮತ್ತು ವಿಡಿಯೋನ FSLಗೆ ಕಳಿಸಿದ್ದೀವಿ ಅಂತ ಹೇಳಿದರು. ಇಲ್ಲಿ ಮುನಿರತ್ನ ಪ್ರಕರಣದಲ್ಲಿ ಯಾವ FSLೂ ಇಲ್ಲ, ಡೈರೆಕ್ಟ್ ಅರೆಸ್ಟ್. ಹಲವಾರು ಪ್ರಕರಣಗಳು ಹೇಳಿದೆ. ಈ ಥರದ ಕೇಸ್ಗಳು ದಾಖಲಾದರೆ ಪ್ರೈಮಾ ಫೇಸಿ ನೋಡ್ಕೋಬೇಕು, ಸಾಂದರ್ಭಿಕ ಸಾಕ್ಷ್ಯವನ್ನು ಪರಿಗಣಿಸಿ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದರೆ ಮಾತ್ರ ಬಂಧಿಸಬೇಕು ಅಂತ ಹೇಳಿದೆ. ಆದರೆ ಮುನಿರತ್ನ ಪ್ರಕರಣದಲ್ಲಿ ನೇರವಾಗಿ ಬಂಧಿಸಿದ್ದಾರೆ. ಇವೆಲ್ಲ ನೋಡಿದಾಗ ಇವರಿಗೆ ಮುನಿರತ್ನವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಒಂದು ಪ್ರೀ ಪ್ಲಾನ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅವ್ರು ಹೇಳೋದೊಂದು ಮಾಡೋದೊಂದು ರೀ. ಸಿದ್ದರಾಮಯ್ಯನವರು ಅವರ ಪಾರ್ಟಿ ಹೇಳೋದೊಂದು ಮಾಡೋದೊಂದು, ಅವ್ರು ಹೇಳೋದೊಂದು ಮಾಡೋದೊಂದು. ಅವರು ಹೇಳಕ್ಕೆ ಹೋದ್ರೆ ಭಾಳ ವಿಷಯಗಳಿದ್ದಾವೆ. ಅವರು ಯಾವ ಥರ ಮಾತಾಡ್ತಾರೆ ಹಾಗೆ ಅವ್ರ ರಾಜಕೀಯ ಬದುಕಿಲ್ಲ. ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಅವ್ರು ನಡ್ಕೊಂಡಿಲ್ಲ ಭಾಳ ಪ್ರಕರಣಗಳಲ್ಲಿ.